Yes, now. Yes, all of you listen here. ನಾವು ಕಳೆದ ದಿನ ಅರ್ಥಶಾಸ್ತ್ರದ ಈ ಕಡೆ ಬಾಯ್ಸು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಈ ಒಂದು ವಿಚಾರದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಅರ್ಥಶಾಸ್ತ್ರ ಇವತ್ತಿನ ಕಾಲಕ್ಕೆ ಬಹಳ ಅವಶ್ಯಕವಾಗಿ ಬೇಕಾಗ್ತದೆ. ಯಾಕಂದ್ರೆ ಏನಪ್ಪಾ ಅಂದ್ರೆ ಅದು ಈಗಾಗಲೇ ಅರ್ಥಶಾಸ್ತ್ರದ ಪಿತಾಮಹ ಆಗಿರ್ತಕ್ಕಂತಹ ಆಡಮ್ ಸ್ಮಿತ್ ಹೇಳಿರೋ ಪ್ರಕಾರ ಅದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಅರ್ಥಶಾಸ್ತ್ರಕ್ಕೆ ಹೆಚ್ಚಿನ ಒಂದು ಆದ್ಯತೆ ಇದೆ ಮತ್ತು ಹೆಚ್ಚು ವಿಶಾಲತೆಯನ್ನು ಕೂಡ ಅದು ಪಡ್ಕೊಂಡಿದೆ. ನೋಡೋಣ, ನಿನ್ನೆ ನಾವು ಅರ್ಥಶಾಸ್ತ್ರದ ಒಂದು ಮೂಲ ಪರಿಕಲ್ಪನೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರಲ್ಲಿ ಒಂದು ವಿಷಯವನ್ನು ಕೂಡ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ. ಹಾಗಾದ್ರೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಯಾವ್ಯಾವು? ಬಾಯ್ ಹೇಳ್ಬೇಕು. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಯಾವುವು? ಹೇಳಪ್ಪ, ಒಬ್ರು ಹೇಳ್ಬಾರ್ದು, ಎಲ್ಲರೂ ಕೂಡ ಹೇಳ್ಬೇಕು. ಬೇಡಿಕೆ, ಪೂರೈಕೆ, ಉತ್ಪಾದನೆ, ವಿತರಣೆ. ಇನ್ನೊಂದ್ಸರಿ ಹೇಳು, ಬೋರ್ಡ್ ಕಡೆ ನೋಡ್ಕೊಂಡು. ಬೇಡಿಕೆ, ಪರಿಕಲ್ಪನೆ, ಉತ್ಪಾದನೆ, ಪೂರೈಕೆ, ವಿತರಣೆ. ಒಂದು ನಿಮಿಷ ಹೇಳು, ನೀನ್ ಹೇಳು. ಬೇಡಿಕೆ, ಪೂರೈಕೆ, ಉತ್ಪಾದನೆ, ವಿತರಣೆ. ಬೇಡಿಕೆ, ಪೂರೈಕೆ, ಉತ್ಪಾದನೆ, ವಿತರಣೆ. ನೋಡಿ, ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಬೇಡಿಕೆ ಅಂದ್ರೇನು, ಸಾಮಾನ್ಯ ಭಾಷೆಯಲ್ಲಿ ಬೇಡಿಕೆ ಅಂದ್ರೆ ಬೇರೆ ಅರ್ಥ ಇದೆ, ತಿಳ್ಕೊಳ್ಳಿ. ಸಾಮಾನ್ಯ ಭಾಷೆಯಲ್ಲಿ ಬೇಡಿಕೆ ಅಂದ್ರೆ ಬೇರೆ ಅರ್ಥ ಇದೆ. ಅರ್ಥಶಾಸ್ತ್ರದ ಪ್ರಕಾರ ಬೇಡಿಕೆ ಅಂದ್ರೆ ಕೂಡ ಅದರಲ್ಲಿ ವಿಶೇಷವಾದ ಒಂದು ಅರ್ಥ ಇದೆ. ಅಲ್ಲಿ ಬೇಡಿಕೆ ಹೆಚ್ಚಾದಾಗ ಯಾವ ರೀತಿ ರಾಷ್ಟ್ರದ ಮೇಲೆ ಒಂದು ಪರಿಣಾಮ ಬೀರುತ್ತದೆ, ಬೇಡಿಕೆ ಕಡಿಮೆ ಆದಾಗ ಯಾವ ರೀತಿ ರಾಷ್ಟ್ರದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿದ್ದೀವಿ. ಈಗ ಮುಖ್ಯವಾಗಿ ಅರ್ಥಶಾಸ್ತ್ರದ ಪ್ರಕಾರ ಬೇಡಿಕೆ ಎಂದರೇನು ಸಿಂಪಲ್ ಆಗಿ ಹೇಳ್ಬೇಕು. ನೋಡು, ವಿದ್ಯಾರ್ಥಿಗಳು, ಹುಡುಗರು ಕೈಯೇ ಬರೋದಿಲ್ಲ. ಬೇಡಿಕೆ ಎಂದರೇನು? ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣವೇ ಬೇಡಿಕೆ ಎನ್ನುವರು. ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ ಕೊಳ್ಳುವ ಆರ್ಥಿಕ ಸರಕಿದ ಪ್ರಮಾಣವೇ ಬೇಡಿಕೆ ಎನ್ನುವರು. ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣವೇ ಬೇಡಿಕೆ. ಸಾಮಾನ್ಯ ಭಾಷೆಯಲ್ಲಿ ಬೇಡಿಕೆ ಅಂದ್ರೇನು? ಇನ್ ಜನರಲ್ ಬೇಡಿಕೆ ಅಂದ್ರೇನು? ಈಗ ಬೇರೆಯವ್ರ ಹತ್ರ ಒಂದು ವಸ್ತು ಇರ್ತದ್ರಿ, ಅದು ನಮ್ಗೆ ಬೇಕಂತ ಅವ್ರನ್ನೇನು ಅದನ್ನ ವಸ್ತು ನಮ್ಗೆ ಕೊಡೋದು ಕೇಳ್ತೇವಲ್ರಿ, ಅದನ್ನ ಆದ ಭಾಷೆಯಲ್ಲಿ ಬೇಡಿಕೆ. ನೋಡಿ, ಅಲ್ಲಿ ಆಸೆಗೂ ಮತ್ತು ಬೇಡಿಕೆಗೂ ವ್ಯತ್ಯಾಸ ಇದೆ. ನಾವು ಯಾವುದಾದರೂ ಒಂದು ವಸ್ತುವನ್ನ ಹಣವನ್ನು ಕೊಟ್ಟು ಕೊಂಡುಕೊಳ್ತಕ್ಕಂತಹ ಶಕ್ತಿ ಮತ್ತು ಸಾಮರ್ಥ್ಯ ಇದ್ದಾಗ ಮಾತ್ರ ಅದು, ಕೇಳಿಸ್ಕೊಳ್ಳಿ ಬಾಯ್ಸು, ಬೇಡಿಕೆಯಾಗಿ ಪರಿಣಮಿಸ್ತದೆ. ಇಲ್ಲ ಅಂದ್ರೆ ಕೇವಲ ಆಸೆಯಾಗಿ ಪರಿಣಮಿಸ್ತದೆ. ನಾವು ರೈಲು ಗಾಡಿಯನ್ನು ನೋಡ್ತೀವಿ, ವಿಮಾನವನ್ನು ನೋಡ್ತೀವಿ, ಇತರ ಅನೇಕ ನಮಗೆ ಕಣ್ಣಿಗೆ ಕಾಣ್ತಕ್ಕಂತ ವಸ್ತುಗಳನ್ನು ವೀಕ್ಷಣೆ ಮಾಡ್ತೀವಿ. ಅದೆಲ್ಲದೂ ಕೂಡ ನಾವು ಕೊಂಡ್ಕೊಳ್ಳಕ್ಕಾಗೋದಿಲ್ಲ. ನೋಡಿ, ಅಲ್ಲಿ ಆಸೆಗೂ ಮತ್ತು ಬೇಡಿಕೆಗೂ ಕೂಡ ಅಲ್ಲಿ ಬೇರೆ ಬೇರೆ ಅರ್ಥ ಇದೆ. ನಾವು ಯಾವುದೇ ಅದು ಬೇಡಿಕೆ ಆಗ್ಬೇಕಪ್ಪ ಅಂದ್ರೆ
ನಾವು ಅದನ್ನ ಹಣವನ್ನು ಕೊಟ್ಟು ಕೊಂಡುಕೊಳ್ತಕ್ಕಂಥ ಒಂದು ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇದ್ದಾಗ ಮಾತ್ರ ಅದು ಬೇಡಿಕೆಯಾಗಿ ಪರಿಣಮಿಸ್ತದೆ. ಇಲ್ಲ ಅಂದ್ರೆ ಆಸೆ. ಈಗ ಮಾನವನಿಗೆ ಅನೇಕ ಬಯಕೆಗಳಿದಾವೆ, ಅನೇಕ ಆಸೆಗಳಿದಾವೆ. ಅವೆಲ್ಲವನ್ನು ಕೂಡ ಅಲ್ಲಿ ಫುಲ್ಫಿಲ್ ಮಾಡ್ಲಿಕ್ಕೆ, ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವ ಪ್ರಮುಖವಾಗಿ ಬೇಕೋ ಅವುಗಳನ್ನ ಅಲ್ಲಿ ಮಾನವ ಅವನ್ನ ಈಡೇರಿಸ್ಕೊಳ್ತಾ ಬರ್ಬೇಕಾಗುತ್ತೆ. ನೋಡೋಣ. ಅದೇ ರೀತಿನೇ ಇವತ್ತು ಇನ್ನೊಂದು ಏನು, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳಲ್ಲಿ ಪೂರೈಕೆ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಪೂರೈಕೆ ಅಂದ್ರೆ ಏನು, ಪೂರೈಕೆ ಹೆಚ್ಚಾದಾಗ ಅದು ರಾಷ್ಟ್ರದ ಪ್ರಗತಿ ಮೇಲೆ ಯಾವ ಪ್ರಭಾವ ಬೀರುತ್ತದೆ ಮತ್ತು ಪೂರೈಕೆ ಕಡಿಮೆ ಆದಾಗ ಯಾವ ಪ್ರಭಾವ ಬೀರುತ್ತದೆ, ಈ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಒಂದು ಪ್ರಮಾಣ. ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣ. ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣ. ನೋಡಿ, ಸರಕು ಸೇವೆಗಳ ಪ್ರಮಾಣಕ್ಕೆ ನಾವು ಪೂರೈಕೆ ಅಂತ ಅಂದ್ಬಿಟ್ಟು ಕರಿತೀವಿ. ನೋಡಿ, ಈಗ 2 ಮಾರ್ಕ್ಸ್ ಕೇಳ್ತಾರೆ, ಪೂರೈಕೆ ಎಂದರೇನು ತಿಳಿಸಿರಿ ಅಂತ ಕೇಳ್ತಾರೆ. ಅಂದ್ರೆ ಮಾರುಕಟ್ಟೆಯಲ್ಲಿ, ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ಅದು ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣ. ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣಕ್ಕೆ ನಾವು ಏನಂತ ಕರಿತೀವಪ್ಪ? ಪೂರೈಕೆ. ನೋಡಿ, ನೆನಪಿಟ್ಕೋಬೇಕು. ಅಂದ್ರೆ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣಕ್ಕೆ ನಾವು ಪೂರೈಕೆ ಅಂತಂದು ಕರಿತೀವಿ. ನೋಡಿ, ಅಲ್ಲಿ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳ್ಬೇಕು. ಪೂರೈಕೆ ಅಂದ್ರೆ ಏನು ಅನ್ನೋದು ಎಲ್ಲರಿಗೂ ಕೂಡ ಅದು ಗೊತ್ತಿರ್ಬೇಕು ಉತ್ತರ. ನೋಡಿ, ಹಾಗೆ ಸಾಮಾನ್ಯವಾಗಿ ಇಲ್ಲಿ ನಿಯಮ ಏನಿರುತ್ತಪ್ಪ ಅಂದ್ರೆ, ಬೆಲೆ ಹೆಚ್ಚಾದರೆ ಮಾರಾಟಕ್ಕಾಗಿ ಬರುವ ಸರಕು ಸೇವೆಗಳ ಪ್ರಮಾಣ ಅಧಿಕವಾಗುತ್ತದೆ. ನೋಡಿ, ಇಲ್ಲಿ ಬೆಲೆ ಹೆಚ್ಚಾದಾಗ ಮಾರುಕಟ್ಟೆಗೆ ಬರ್ತಕ್ಕಂತಹ ಸರಕು ಸೇವೆಗಳ ಪ್ರಮಾಣ ಹೆಚ್ಚಾಗ್ತದೆ. ಹಾಗೇನೆ ಉತ್ಪಾದನೆ, ಉದ್ಯೋಗ, ವರಮಾನಗಳು ಕೂಡ ಇರ್ತಾವೆ. ನೆನ್ನೆ ಹೇಳಿದ್ವಲ್ಲ, ಅದೇ ರೀತಿ ಉತ್ಪಾದನೆ, ಉದ್ಯೋಗ ಮತ್ತು ವರಮಾನಗಳು ಕೂಡ ಅಧಿಕವಾಗ್ತವೆ. ಜನರ ಜೀವನ ಮಟ್ಟ ಅದು ಉತ್ತಮವಾಗುತ್ತದೆ, ಸುಧಾರಿಸುತ್ತದೆ. ರಾಷ್ಟ್ರ ಪ್ರಗತಿಯ ದಾರಿಯಲ್ಲಿ ಮುನ್ನಡೆಯುತ್ತದೆ. ನೋಡಿ, ಇಲ್ಲಿ ಬೆಲೆ ಹೆಚ್ಚಾದಾಗ ಏನಾಗುತ್ತಪ್ಪ ಅಂದ್ರೆ, ಬರ್ಕೊಂಡಿರ್ಬೇಕಾದ್ರೆ, ಬೆಲೆ ಹೆಚ್ಚಾದಾಗ ಮಾರಾಟಕ್ಕಾಗಿ ಬರುವ ಸರಕು ಸೇವೆಗಳ ಪ್ರಮಾಣ, ಬೆಲೆ ಹೆಚ್ಚಾದಾಗ ಮಾರಾಟಕ್ಕಾಗಿ ಬರುವ ಸರಕು ಸೇವೆಗಳ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗುತ್ತದೆ. ಈಗ ರೇಟು ಜಾಸ್ತಿ ಐತಪ್ಪ ಅಂತ ತಿಳ್ಕೊಡ್ರಿ. ಅವಾಗ ಏನು, ರೈತರು ತಾವು ಬೆಳೆದಂತಹ ಎಲ್ಲಾ
ಬೆಳೆಗಳನ್ನ ತರಕಾರಿ ಇರ್ಬೋದು, ಧಾನ್ಯಗಳಿರ್ಬೋದು, ಅವೆಲ್ಲವನ್ನು ಕೂಡ ರೇಟ್ ಜಾಸ್ತಿ ಐತಪ್ಪ, ಮೆಕ್ಕೆಜೋಳವನ್ನು ನಾವು ಮಾರಾಟ ಮಾಡಬೇಕು ಅಂತಂದು ಅವರವರೇ ಮಾತಾಡ್ಕಿಂತ ನೋಡ್ರಿ ಹಳ್ಳಿಗಳಲ್ಲಿ. ಬೆಲೆ ಹೆಚ್ಚಾದಾಗ ಏನಾಗುತ್ತೆ, ಮಾರಾಟಕ್ಕಾಗಿ ಬರ್ತಕ್ಕಂತ ವಸ್ತುಗಳು, ಸರಕು ಸೇವೆಗಳು ಅಧಿಕವಾಗಿ ಬರ್ತಾವೆ. ಯಾಕಂದ್ರೆ ರೇಟ್ ಜಾಸ್ತಿ ಐತಿ ಅಂದಾಗ ರೈತರು ಎಲ್ಲರೂ ಕೂಡ ತಮ್ಮ ತಮ್ಮ ಧಾನ್ಯಗಳನ್ನ, ತರಕಾರಿಗಳನ್ನ ಮಾರುಕಟ್ಟೆಗೆ ಬಿಡ್ಲಿಕ್ಕೆ ಅವ್ರ ಮನಸ್ಸು ಬಹಳ ಒಂದ್ ರೀತಿ ಕುತೂಹಲದಿಂದ ಇರ್ತದೆ. ರೇಟ್ ಜಾಸ್ತಿ ಐತಪ್ಪ, ತೆಗೆದು ಮಾರಾಟ ಮಾಡೋಣ, ನಮಗೆ ಲಾಭ ಬರ್ತದೆ. ಮತ್ತೆ ರೇಟ್ ಇಲ್ದಾಗ ಮಾರಾಟ ಮಾಡಿದ್ರೆ ಎಲ್ಲ ಮೈ ಮೇಲೆ ಬರ್ತದೆ. ಈಗ ಅವ್ನ ರೈತ ಉಳಿಮೆ ಮಾಡಿ ಕೂಲಿಯರಿಗೆ ಅಮೌಂಟ್ ಅನ್ನು ಕೊಟ್ಟು ಎಲ್ಲ ಕೆಲಸವನ್ನು ಮಾಡಿದಾಗ ಏನಾಗುತ್ತೆ, ಅವನಿಗೆ ಲಾಸ್ ಆದ್ರೆ ಮತ್ತೆ ಜೀವನ ತೊಂದರೆ ಆಗ್ತದೆ. ಸೊ ಹಾಗಾಗಿ ರೇಟ್ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ರೈತ ತಾನು ಬೆಳೆದಂತಹ ದವಸ ಧಾನ್ಯಗಳನ್ನ, ನಂತರ ಎಲ್ಲ ತರಕಾರಿಗಳನ್ನ ಅವನು ಮಾರುಕಟ್ಟೆಗೆ ಅತಿ ಶೀಘ್ರದಲ್ಲಿ ತಗೊಂಡ್ ಬರ್ತಾನೆ. ಬೆಲೆ ಹೆಚ್ಚಾದಾಗ ನೋಡಿ, ಬೆಲೆ ಹೆಚ್ಚಾದಾಗ ಮತ್ತೆ ಏನೇನು ಇಲ್ಲಿ ದೇಶದ ಒಂದು ಪ್ರಗತಿ ಮೇಲೆ ಪರಿಣಾಮ ಆಗ್ತದಪ್ಪ ಅಂದ್ರೆ ಅವಾಗ ಉತ್ಪಾದನೆ, ಉದ್ಯೋಗ, ವರಮಾನಗಳು ಏರುತ್ತವೆ. ಉತ್ಪಾದನೆ, ಉದ್ಯೋಗ, ವರಮಾನಗಳು ಅಧಿಕವಾಗುತ್ತವೆ. ಜನರ ಜೀವನ ಮಟ್ಟ ಸುಧಾರಿಸುತ್ತದೆ. ನೋಡಿ, ಇಷ್ಟೆಲ್ಲ ಆದ ನಂತರ ಮತ್ತೆ ರಾಷ್ಟ್ರ ಪ್ರಗತಿಯ ದಾರಿಯಲ್ಲಿ ಮುನ್ನಡೆಯುತ್ತದೆ. ರಾಷ್ಟ್ರವು ಪ್ರಗತಿಯ ದಾರಿಯಲ್ಲಿ ಮುನ್ನಡೆಯುತ್ತದೆ. ನೋಡಿ, ಇಲ್ಲಿ ಬಹಳ ಸಿಂಪಲ್. ನೀವು ಅಚ್ಚುಕಟ್ಟಾಗಿ ಈ ಕಡೆ ಕೇಳಿದ್ರಪ್ಪ ಅಂದ್ರೆ ನೀವು ಮನೆಗೆ ಪುಸ್ತಕ ಇಟ್ಕೊಂಡು ಓದೋದೇ ಬೇಡ. ಇಲ್ಲಿ ಯಾವಾಗ ನೀವು ಸರಿಯಾಗಿ ಕೇಳೋದಿಲ್ವೋ ಅವಾಗ ನಿಮ್ಗೆ ಅದು ಸರಿಯಾಗಿ ಅರ್ಥ ಆಗೋದಿಲ್ಲ. ಇಲ್ಲಿ ನೋಡಿ, ಬೆಲೆ ಹೆಚ್ಚಾದಾಗ ಮಾರಾಟಕ್ಕಾಗಿ ಬರ್ತಕ್ಕಂತ ಸರಕು ಸೇವೆಗಳ ಪ್ರಮಾಣ ಏನಾಗುತ್ತಪ್ಪ? ಯಾಕೆ ಹೆಚ್ಚಾಗ್ತದೆ? ಇಲ್ಲಿ ನೋಡಿ, ಇಲ್ಲಿ ಬೆಲೆ ಹೆಚ್ಚಾದಾಗ ಮಾರಾಟಕ್ಕಾಗಿ ಬರುವ ಸರಕು ಸೇವೆಗಳ ಪ್ರಮಾಣ ಅಧಿಕವಾಗುತ್ತದೆ. ಯಾಕಂದ್ರೆ ಹೆಚ್ಚು ಲಾಭ ಬರ್ತದೆ ಅಂತ ನೀವು ಅದನ್ನ ಹೇಳಲಿಲ್ಲ. ಈಗ ರೇಟ್ ಇದ್ದಂತ ಸಂದರ್ಭದಲ್ಲಿ ನಾವು ಬೆಳೆದಂತಹ ಏನು ಉತ್ಪಾದನೆ ಆದಂತಹ ವಸ್ತುಗಳನ್ನ, ಧಾನ್ಯಗಳು ಅಥವಾ ಏನಾರ ಇರಲಿ, ತರಕಾರಿ ಇತ್ಯಾದಿ, ಇವೆಲ್ಲವೂ ಕೂಡ ಬೇಗ ಮಾರ್ಕೆಟಿಗೆ ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ರೇಟ್ ಇದೆ, ನಾವು ಒಳ್ಳೆ ದರಕ್ಕೆ ಅದನ್ನ ಮಾರಾಟ ಮಾಡಬಹುದು ಅನ್ನೋದು ಎಲ್ಲರ ಆಸೆ ಆಗಿರ್ತದೆ. ಯಾರು ಕೂಡ ಬೆಳೆದ್ ಬಿಟ್ಟು ಒಳ್ಳೆ ನಮಗೆ ರೇಟ್ ಬೇಡಪ್ಪ ಅಂತ ಯಾರು ಅನ್ಕೊಳ್ಳೋದಿಲ್ಲ. ಯಾರು ಲಾಸ್ ಆಗ್ಲಪ್ಪ ನನಗೆ ಅದೇ ಸಂತೋಷ ಅಂತಾರೇನ್ರ? ಲಾಸ್ ಆದ್ರೆ ಬೇಜಾರಾಗತ್ತೆ ಎಲ್ಲರಿಗೂ. ಅಯ್ಯೋ, ನಾನು ಬಂಡವಾಳ ಹಾಕಿದ್ದಲ್ಲ ಹೊರಗೆ ಬರ್ಲಿಲ್ಲಪ್ಪ, ಎಂತ ಕೆಲಸ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ಜನ ಸಫರ್ ಪಡ್ತಾರ. ನೋಡಿ, ಇಲ್ಲಿ ಬೆಲೆ ಹೆಚ್ಚಾದಂತ ಸಂದರ್ಭದಲ್ಲಿ ಇಲ್ಲಿ ಮಾರುಕಟ್ಟೆಗೆ ಸರಕು ಸೇವೆಗಳ ಪ್ರಮಾಣ ಅಧಿಕವಾಗಿ ಬರ್ತದೆ. ಬೆಲೆ ಹೆಚ್ಚಾದಂತ ಸಂದರ್ಭದಲ್ಲಿ ನೋಡಿ, ಆಗ ಇಲ್ಲಿ ದೇಶದ ಮೇಲೆ ಯಾವ ರೀತಿ ಒಂದು ಪ್ರಭಾವ ಉಂಟಾಗ್ತದೆ ಅಂದ್ರೆ ಇಲ್ಲಿ ಉತ್ಪಾದನೆ ಕೂಡ ಹೆಚ್ಚಾಗ್ತದೆ. ನೋಡಿ, ಅಲ್ಲಿ ರೇಟ್ ಐತೆ ಅಂದಾಗ ಎಲ್ಲರೂ ಕೂಡ ಉತ್ಪಾದನೆ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ. ಈಗ ಕೆಲವೊಮ್ಮೆ ಟೊಮೊಟೊ ಆಗಿರ್ಬೋದು, ತರಕಾರಿಗಳು ಏನಾಗುತ್ತೆ, ಒಂದೊಂದ್ಸರಿ ಬಹಳ ರೇಟ್ ಆಗಿಬಿಡ್ತವೆ, ಈರುಳ್ಳಿ ಅವೆಲ್ಲ. ಆ ಸಂದರ್ಭದಲ್ಲಿ ಈ ನೀರಾವರಿ ಮೂಲಕನೂ ಕೂಡ ಈರುಳ್ಳಿಯನ್ನು ಬೆಳೀತಾರೆ. ಬೆಳೆದ್ ಬಿಟ್ಟು ಅವ್ರ ತಕ್ಷಣ ಮಾರ್ಕೆಟಿಗೆ ತರ್ತಾರೆ. ಅದೇನು 3 ತಿಂಗಳ ಅವಧಿ ಅಷ್ಟೇನೆ ಅದು ಈರುಳ್ಳಿ ಬೆಳೆ. ಈಗ ಈ ಕಡೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಬೆಳೀತಾರೆ. ಅಂದ್ರೆ ನೋಡಿ, 3 ತಿಂಗಳಲ್ಲಿ ಬರ್ತಾವ ಅವು. ರೇಟ್ ಇದ್ದಾಗ ಏನ್ ಮಾಡ್ತಾರೆ, ಉತ್ಪಾದನೆ ಕೂಡ ಜನರು ಹೆಚ್ಚು ಮಾಡ್ಲಿಕ್ಕೆ
ಅವರು ಪ್ರಯತ್ನ ಪಡ್ತಾರೆ. ಅದೇ ರೀತಿ ನೋಡಿ ಉತ್ಪಾದನೆ ಕೂಡ ಹೆಚ್ಚಾಗ್ತದೆ. ಉದ್ಯೋಗ ಅಂದ್ರೆ ಕೆಲಸಗಳು ಹೆಚ್ಚಿಗೆ ಸೃಷ್ಟಿ ಆಗ್ತವೆ. ಅಂದ್ರೆ ಎಲ್ಲರೂ ಕೂಡ ಕೆಲಸದಲ್ಲಿ ತೊಡಗ್ತಾರೆ. ಈಗ ನಮಗೆ ಲಾಭ ಬರ್ತದಪ್ಪ ಅಂತ ಅಂದ್ಬಿಟ್ಟು ಹೆಚ್ಚು ಉದ್ಯೋಗದಲ್ಲಿ ತೊಡಗಿದಾಗ ಏನಾಗುತ್ತೆ, ಅಲ್ಲಿ ಜನರಿಗೆ ಅಲ್ಲಿ ಕೆಲಸ ಸಿಗ್ತದೆ. ಈಗ ನಾವು ಹೆಚ್ಚು ದುಡಿಮೆ ಮಾಡಬೇಕು. ಅದೇ ರೀತಿ ಈಗ ಫ್ಯಾಕ್ಟರಿಯನ್ನು ನಾವು ಉದಾಹರಣೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಅಧಿಕ ಹೆಚ್ಚುಗಳನ್ನು ಉತ್ಪಾದನೆ ಮಾಡ್ತಾರೆ, ಅಧಿಕ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರೆ. ಯಾಕಂದ್ರೆ ಬೆಲೆ ಹೆಚ್ಚಾಗಿರ್ತದೆ. ನಾವು ಬಳಕೆ ಮಾಡತಕ್ಕಂತ ವಸ್ತುಗಳ ಒಂದು ಬೆಲೆ ಜಾಸ್ತಿ ಆದಾಗ ಕೈಗಾರಿಕೆಗಳಲ್ಲಿ ಆ ವಸ್ತುಗಳನ್ನ ಕಾರ್ಮಿಕರು ಹೆಚ್ಚೆಚ್ಚು ಉತ್ಪಾದನೆ ಮಾಡ್ತಾರೆ. ಯಾಕಂದ್ರೆ ಒಳ್ಳೆ ದರ ಇದೆ ಮಾರುಕಟ್ಟೆಯಲ್ಲಿ. ಸೊ ಹಾಗಾಗಿ ಉತ್ಪಾದನೆ ಹೆಚ್ಚಾಗ್ತದೆ, ಉದ್ಯೋಗನೂ ಕೂಡ ಹೆಚ್ಚಾಗ್ತದೆ, ಅದರಿಂದ ಇನ್ಕಮ್ ಕೂಡ ಜಾಸ್ತಿ ಆಗ್ತದೆ. ಈಗ ಆರಂಭದಲ್ಲಿ ತೋರಿಸಿದ್ದಲ್ಲ ಹೆಚ್ಚು ಅಂತ ಅದರ ಅರ್ಥ. ಅಂದ್ರೆ ಇದು ಇನ್ಕಮ್ ಹೆಚ್ಚಾಗ್ತದೆ, ಆಗ ಜನರ ಜೀವನ ಮಟ್ಟ ಉತ್ತಮವಾಗುತ್ತದೆ. ಅಂದ್ರೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಒಳ್ಳೆ ಡ್ರೆಸ್ ತಗೊಳ್ಳೋದು, ಚೆನ್ನಾಗಿ ಅವರೆಲ್ಲ ಏನು ಒಳ್ಳೊಳ್ಳೆ ಆಹಾರವನ್ನು ತೆಗೆದುಕೊಳ್ಳೋದು, ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಹಳ ಉತ್ತಮವಾಗಿ ಇರ್ತದೆ. ಅವಾಗ ಬೆಲೆ ಹೆಚ್ಚಾದಂತ ಸಂದರ್ಭದಲ್ಲಿ ಉತ್ಪಾದನೆ ಹೆಚ್ಚಾಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ, ನಂತರ ವರಮಾನವೂ ಕೂಡ ಬರ್ತದೆ, ನಂತರ ಜನರ ಜೀವನ ಮಟ್ಟ ಅದು ಚೆನ್ನಾಗಿ ಉತ್ತಮವಾಗ್ತದೆ. ಎಲ್ಲರೂ ಕೂಡ ಸುಖವಾಗಿ ಚೆನ್ನಾಗಿ ಬಾಳ್ತಾರೆ. ಆಗ ಏನಾಗುತ್ತಪ್ಪ ಅಂದ್ರೆ ರಾಷ್ಟ್ರ ಪ್ರಗತಿಯ ದಾರಿಯಲ್ಲಿ ಮುಂದುವರಿಯುತ್ತದೆ. ಈಗೇನು ಫಸ್ಟ್ ನಾವಿಲ್ಲಿ ಚೆನ್ನಾಗಿ ದುಡಿಮೆ ಮಾಡಿದ್ರೆ ಅಲ್ಲಿ ದೇಶದ ಕೂಡ ಇಂಪ್ರೂವ್ ಆಗ್ತದೆ. ಈಗ ನಾವು ಆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಕೂಡ ಸೋಮಾರಿಗಳಾಗಿ ಏನೇ ಕೆಲಸ ಕಾರ್ಯಗಳನ್ನ ಮಾಡ್ಲಿಲ್ಲಪ್ಪ ಅಂದ್ರೆ ಅಲ್ಲಿ ಏನಾಗುತ್ತೆ, ದೇಶನೂ ಕೂಡ ಅಭಿವೃದ್ಧಿ ಆಗೋದಿಲ್ಲ. ಈಗ ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ, ಚೆನ್ನಾಗಿ ದುಡಿದ್ರೆ ದೇಶನೂ ಕೂಡ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಹೇಳ್ತಾರೆ ಭಾರತ ಈಗ ಏನು ಹೆಚ್ಚು ಅಭಿವೃದ್ಧಿಯ ಒಂದು ಪಥದಲ್ಲಿ ಓಡ್ತಾ ಇದೆ. ನಾವೆಲ್ಲ ಪ್ರೌಢಶಾಲೆ ಓದ್ತಕ್ಕಂಥ ಸಂದರ್ಭದಲ್ಲಿ ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಹೇಳಾರು. ಈಗ ಹೆಚ್ಚು ಹೆಚ್ಚು ಒಂದು ಚೇಂಜಸ್ ಅನ್ನ ನಮ್ಮ ದೇಶ ಅದು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಪ್ರಗತಿ ಸಾಧಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ದೇಶ ಅತ್ಯಂತ ಹೆಚ್ಚಿನ ಒಂದು ಏನು ಹೆಸರನ್ನ ಪಡ್ಕೊಳ್ತಾ ಇದೆ. ನೋಡಿ, ಯಾವಾಗ ಇವೆಲ್ಲ ಆಗ್ತದಪ್ಪ ಅಂದ್ರೆ ಇಲ್ಲಿ ಬೆಲೆ ಅಧಿಕವಾದಂತ ಸಂದರ್ಭದಲ್ಲಿ, ಬೆಲೆ ಅಧಿಕ ಆದಾಗ ಏನಾಗುತ್ತೆ, ಇವೆಲ್ಲವೂ ಕೂಡ ಉನ್ನತ ಒಂದು ಮಟ್ಟದಲ್ಲಿ ಅವು ಚೇಂಜಸ್ ಆಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ ಅಂತ. ಬೆಲೆ ಹೆಚ್ಚಾದಂತ ಸಂದರ್ಭದಲ್ಲಿ ನೋಡಿ, ಅದೇ ರೀತಿನೇ ಬೆಲೆಗಳು ಕಡಿಮೆ ಆದ್ರೆ ಏನಾಗುತ್ತೆ, ಇದೆಲ್ಲ ಆಪೋಸಿಟ್ ಆಗುತ್ತೆ ನೋಡ್ರಿ. ಮಾರಾಟಕ್ಕಾಗಿ ಬರ್ತಕ್ಕಂಥ ಸರಕು ಸೇವೆಗಳ ಪ್ರಮಾಣ ಕಡಿಮೆ ಆಗ್ತದೆ, ಉತ್ಪಾದನೆ, ವರಮಾನ, ನಿರುದ್ಯೋಗ ಹೆಚ್ಚಾಗ್ತದೆ, ಜನರ ಜೀವನ ಮಟ್ಟ ಕುಗ್ತದೆ ಮತ್ತು ರಾಷ್ಟ್ರದ ಪ್ರಗತಿ ಕುಂಠಿತ ಆಗುತ್ತದೆ. ನೋಡಿ, ಇಲ್ಲಿ ಬೆಲೆ ಕಡಿಮೆ ಆದಾಗ ನೋಡಿ, ಈ ಜಾಗದಲ್ಲಿ ಹೆಚ್ಚಾದಾಗ ಇವೆಲ್ಲ ಚೇಂಜಸ್ ಆಗಿದೆ. ಇಲ್ಲಿ ಬೆಲೆ ಕಡಿಮೆ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ, ಮಾರಾಟಕ್ಕಾಗಿ ಬರುವ ಸರಕು ಸೇವೆಗಳ ಪ್ರಮಾಣ ಕಡಿಮೆ ಆಗುತ್ತದೆ. ಈಗ ಬೆಲೆನೇ ಇಲ್ಲ, ಯಾಕೆ ತಗೊಂಡೋಗಿ ಲಾಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾರು ಕೂಡ ಮಾರುಕಟ್ಟೆಗೆ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ಅದೇ ರೀತಿನೇ ನೋಡಿ, ಆ ರೀತಿ ಅಲ್ಲಿ ಸರಕು ಸೇವೆಗಳ ಪ್ರಮಾಣ ಕಡಿಮೆ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ, ಉತ್ಪಾದನೆ ಕುಂಠಿತ ಆಗುತ್ತದೆ. ಅರ್ಥ ಆಗ್ತೈತೆ ಹುಡುಗರು? ಉತ್ಪಾದನೆ ಕುಂಠಿತ ಆಗ್ತದೆ. ಅಲ್ಲಿ ಸರಿಯಾದ ಬೆಲೆ ಸಿಗ್ಲಿಲ್ಲಪ್ಪ ಅಂದ್ರೆ ಏನಾಗುತ್ತೆ, ಯಾರು ಹೆಚ್ಚು ಹೆಚ್ಚು ವಸ್ತುಗಳನ್ನ ಉತ್ಪಾದನೆ ಮಾಡಕ್ ಹೋಗೋದಿಲ್ಲ. ನೋಡಿ, ನಂತರ ಅಲ್ಲಿ ನಿರುದ್ಯೋಗ ಸೃಷ್ಟಿ ಆಗ್ತದೆ, ಜನರಿಗೆ ಕೆಲಸ ಇರೋದಿಲ್ಲ. ಈಗ ತಯಾರು ಮಾಡಿದಂತ ವಸ್ತುಗಳನ್ನ ಕೊಂಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಅದಕ್ಕೆ ಮತ್ತೆ ಫ್ಯಾಕ್ಟ್ರಿಗಳು ಯಾಕೆ ತೆಗಿತಾರ ಅಂದ್ರೆ ಅಲ್ಲಿ ಫ್ಯಾಕ್ಟರಿಯಲ್ಲಿ ತಯಾರು ಮಾಡ್ತಕ್ಕಂತ ವಸ್ತುಗಳನ್ನ ಜನರು ಹೆಚ್ಚೆಚ್ಚು ತೆಗೆದುಕೊಂಡ್ರೆ ಇನ್ನೂ ಕೂಡ ಅಲ್ಲಿ ಫ್ಯಾಕ್ಟರಿಯಲ್ಲಿ ಉತ್ಪಾದನೆಯನ್ನು ಮಾಡ್ಲಿಕ್ಕೆ ಅವರಿಗೆ
ಸ್ಪಿರಿಟ್ ಬರ್ತದೆ. ಉತ್ಪಾದನೆ ಮಾಡಿದಂತ ವಸ್ತುಗಳು ಕೊಂಡ್ಕೊಳ್ಳೋರಿಲ್ಲಪ್ಪ ಅಂತ ಅಂದ್ರೆ ಅಲ್ಲಿ ಯಾರು ಕೂಡ ಉತ್ಪಾದನೆ ಮಾಡಕ್ಕೆ ಇಷ್ಟಪಡೋದಿಲ್ಲ ನೋಡಿ. ಅದೇ ರೀತಿ ವರಮಾನ ಹೆಚ್ಚಾಗಿದ್ದೇನಾಗುತ್ತಪ್ಪ, ಕಡಿಮೆ ಆಗ್ತದೆ, ಲಾಸ್ ಆಗ್ತದೆ. ಆಗ ಜನರ ಜೀವನ ಮಟ್ಟ ಕುಸಿಯುತ್ತದೆ. ಅವಾಗ ಒಳ್ಳೆ ಊಟ ಮಾಡೋದಿಲ್ಲ, ಒಳ್ಳೆ ಡ್ರೆಸ್ ಹಾಕಿರೋದಿಲ್ಲ, ಒಂಥರ ಮಕ್ಕ ಎಲ್ಲ ಬೇಜಾರು ಮಾಡ್ಕೊಂಡು ಸುಮ್ಮನಿರ್ತಾರೆ. ಅಯ್ಯೋ ನಾವು ದುಡ್ಡು ಖರ್ಚು ಮಾಡಿದಂತ ದುಡ್ಡೇ ಬರ್ಲಿಲ್ಲಪ್ಪ, ಮೆಕ್ಕೆಜೋಳ ಎಂತದ ಏನೋ ಅಂದಿರ ನೀವು, ಗೊಂಜಾಳ ಕಡಿಮೆ ಆಗ್ಬಿಡ್ತು ಅಂತ ಅಂದು ಪಾಪ ತಮ್ಮ ಪ್ರಾಬ್ಲಮ್ ಅನ್ನ ಮಾತಾಡ್ಕೊಳ್ತಾರ ಅಲ್ಲಿ. ಇದು ಏನಾಗುತ್ತೆ, ಬೆಲೆ ಕಡಿಮೆಯಾದಂತ ಒಂದು ಪ್ರಸಂಗದಲ್ಲಿ ರಾಷ್ಟ್ರದ ಪ್ರಗತಿಯ ಮೇಲೆ ಯಾವ್ಯಾವ ರೀತಿಯ ಒಂದು ಚೇಂಜಸ್ ಉಂಟಾಗ್ತದೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಂಡಿದ್ದೀವಿ ನೋಡಿ. ನಂತರ ಕೆಲವು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ನಿಯಮದ ಉಲ್ಲಂಘನೆಯಾಗಿ ಬೆಲೆ ಹೇಗೆ ಇರಲಿ ಸರಬರಾಜು ಒಂದೇ ಮಟ್ಟದಲ್ಲಿ ಇರುತ್ತದೆ ನೋಡಿ. ಕೆಲವು ಸಂದರ್ಭದಲ್ಲಿ ಬೆಲೆ ಹೇಗೆ ಇರಲಿ ಬೆಲೆ ಹೇಗೆ ಇರಲಿ ಕೆಲವು ಸಂದರ್ಭದಲ್ಲಿ ಈ ನಿಯಮ ಉಲ್ಲಂಘನೆಯಾಗಿ ಬೆಲೆ ಹೇಗೆ ಇರಲಿ ಸರಬರಾಜು ಒಂದೇ ಮಟ್ಟದಲ್ಲಿ ಕಂಡು ಬರುತ್ತದೆ. ಸರಬರಾಜು ಒಂದೇ ಮಟ್ಟದಲ್ಲಿ ಕಂಡು ಬರುತ್ತದೆ. ಒಂದೇ ಮಟ್ಟದಲ್ಲಿ ಕಂಡು ಬರುತ್ತದೆ. ನೋಡಿ, ಕೆಲವು ಸಂದರ್ಭದಲ್ಲಿ ಈ ಒಂದು ನಿಯಮ ಏನಾಗುತ್ತೆ, ಅದು ಉಲ್ಲಂಘನೆ ಆಗ್ತದೆ. ಕೆಲವು ಸಂದರ್ಭ ಅವಾಗ ಏನಾಗುತ್ತೆ, ಬೆಲೆ ಎಷ್ಟರೇ ಇರಲಿ ಸರಬರಾಜು ಒಂದೇ ಪ್ರಮಾಣದಲ್ಲಿ ಒಂದು ಮಾರುಕಟ್ಟೆಗೆ ಸೇರುತ್ತದೆ. ಬಿಡಪ್ಪ ಬೆಳೆದಿದೀವಿ ಎಷ್ಟರ ಸಿಗ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ರೈತರು ತಾವು ಬೆಳೆದಂತ ಒಂದು ಏನು ಧಾನ್ಯಗಳಾಗಿರ್ಬೋದು ಪದಾರ್ಥಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ಮಾರಾಟವನ್ನು ಮಾಡ್ಲಿಕ್ಕೆ ಅವರು ಬಂದ್ಬಿಡ್ತಾರೆ. ಇದು ಕೆಲವು ಸಂದರ್ಭದಲ್ಲಿ ಅಷ್ಟೇ. ನೋಡಿ, ನಂತರ ಬೇಡಿಕೆ ಮತ್ತು ಪೂರೈಕೆಗಳಿಗೆ ಎರಡು ಬಹು ಸಮೀಪವರ್ತಿಗಳು, ಇವೆರಡು ಕೂಡ ಬೇಡಿಕೆ ಮತ್ತು ಪೂರೈಕೆಗಳು ಎರಡು ಬಹು ಸಮೀಪವರ್ತಿಗಳು ಅಂತ ಹೇಳ್ತೀವಿ. ಬೇಡಿಕೆ ಮತ್ತು ಪೂರೈಕೆಗಳು ಸಮೀಪವರ್ತಿಗಳು. ಬೇಡಿಕೆ ಮತ್ತು ಪೂರೈಕೆ ಇವೆರಡು ಕೂಡ ಸಮೀಪವರ್ತಿಗಳು. ಸಮೀಪವರ್ತಿಗಳು ಅಂತ ಕರೀತಾರೆ. ಅಂದ್ರೆ ಈ ಸೀಜರ್ ನೋಡಿರಲ್ಲ, ಸೀಜರ್ ಅಂದ್ರೇನು? ಸೀಜರ್ ಅಂದ್ರೇನು? ಕತ್ರಿ. ಕತ್ರಿಯ ಎರಡು ಇರುತ್ತವ ಹಲಗುಗಳು. ಆ ಎರಡು ಹಲಗುಗಳಿಗೆ ಹೋಲಿಸ್ತಾರೆ ಬೇಡಿಕೆ ಮತ್ತು ಪೂರೈಕೆಯನ್ನ. ಒಂದರಲ್ಲಿ ಏನಾದ್ರು ವ್ಯತ್ಯಾಸ ಆತಪ್ಪ ಅಂದ್ರೆ ಇನ್ನೊಂದರಲ್ಲಿ ಅದರ ಒಂದು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ಈ ಕಡೆ ಹುಡುಗರು, ಬೇಡಿಕೆ ಮತ್ತು ಪೂರೈಕೆಯನ್ನ ಕತ್ತರಿಯ ಎರಡು ಹಲಗುಗಳಿಗೆ ಹೋಲಿಕೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್. ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಬಹಳ ಮಹತ್ವವಾದ ಪಾತ್ರವನ್ನ ವಹಿಸ್ತಾವೆ. ಹಾಗಾಗಿನೇ ಇವೆರಡು ಕೂಡ ಸಮೀಪವರ್ತಿಗಳು ಅಂತ ಹೇಳ್ತೀವಿ. ಬೇಡಿಕೆ ಮತ್ತು ಪೂರೈಕೆಗಳು ಡ್ಯಾಶ್ ಗಳಾಗಿವೆ, ಸಮೀಪವರ್ತಿಗಳಾಗಿವೆ. ನೋಡಲ್ಲಿ ಡ್ಯಾಶ್ಗೆ ಕೇಳ್ತಾರೆ. ನೋಡಿ, ಒಂದರಲ್ಲಿ ಆಗುವ ಬದಲಾವಣೆ ತಕ್ಷಣ ನಾವು ಹೇಳಿದ ಹಾಗೆ ಮತ್ತೊಂದರಲ್ಲಿ ನಾವು ಅದನ್ನ ಕಾಣಬಹುದು. ನಂತರ ಇಲ್ಲಿ ತಕ್ಷಣ ಮತ್ತೊಂದರಲ್ಲಿ
ಪ್ರತಿಕ್ರಿಯೆ ಉಂಟಾಗಿ ಬೆಲೆಗಳ ಮೂಲಕ ವ್ಯಕ್ತ ಆಗ್ತದೆ. ಉದಾಹರಣೆ, ಬೇಡಿಕೆ ಕಡಿಮೆಯಾದರೆ ಪೂರೈಕೆಯು ಕಡಿಮೆಯಾಗಿ ಬೆಲೆಗಳು ಇಳಿಯುತ್ತವೆ. ಬರ್ಕೊಳ್ಳಿ ಪಾಯಿಂಟ್. ಒಂದರಲ್ಲಿ ಆಗುವ ಬದಲಾವಣೆ ತಕ್ಷಣ ಮತ್ತೊಂದರಲ್ಲಿ ಪ್ರತಿಕ್ರಿಯೆ ಉಂಟಾಗಿ ಬೆಲೆಗಳ ಮೂಲಕ ವ್ಯಕ್ತವಾಗುತ್ತದೆ. ಇಲ್ಲಿ ಬೆಲೆ ಡಿಸೈಡ್ ಮಾಡ್ತದೆ. ಬೇಡಿಕೆ ಮತ್ತು ಪೂರೈಕೆ ಇವು ಕತ್ತರಿ ಎರಡು ಹಲಗೆಗಳಿದ್ದಾಗೆ ಒಂದರಲ್ಲಿ ಏನಾರೆ ವ್ಯತ್ಯಾಸ ಆತಪ್ಪ ಅಂದ್ರೆ ಅದು ಇನ್ನೊಂದರಲ್ಲಿ ನಮಗೆ ಅನ್ವಯ ಆಗ್ತದೆ. ಈ ರೀತಿ ಪ್ರತಿಕ್ರಿಯೆ ಉಂಟಾಗಿ ಬೆಲೆಗಳ ಮೂಲಕ ವ್ಯಕ್ತವಾಗುತ್ತದೆ. ಉದಾಹರಣೆ ಬರ್ಕೊಳ್ಳಿ. ಬೇಡಿಕೆ ಕಡಿಮೆಯಾದರೆ ಅದು ಗಿರಾಕಿ ಬೇಕು. ಬೇಡಿಕೆ ಕಡಿಮೆಯಾದರೆ ಪೂರೈಕೆಯು ಕಡಿಮೆಯಾಗಿ ಬೆಲೆಗಳು ಇಳಿಯುತ್ತವೆ. ಬೇಡಿಕೆ ಕಡಿಮೆಯಾದರೆ ಪೂರೈಕೆ ಕಡಿಮೆಯಾಗಿ ಬೆಲೆಗಳು ಇಳಿಯುತ್ತವೆ. ಅಂಡರ್ಲೈ ಮಾಡ್ಕೊಳ್ರಿ ಬೆಲೆಗಳು ಅಂತ. ಬೆಲೆಗಳು ಇಳಿಯುತ್ತವೆ. ನೋಡಿ ಅಲ್ಲಿ ಬೇಡಿಕೆ ಕಡಿಮೆ ಆತಪ್ಪ ಅಂದ್ರೆ ಪೂರೈಕೆ ಏನಾಗುತ್ತೆ? ಕಡಿಮೆ ಆಗ್ತದೆ. ನಂತರ ಬೆಲೆಗಳು ಇಳಿಯುತ್ತವೆ. ಈಗ ಬೇಡಿಕೆ ಕೊಂಡ್ಕೊಳ್ಳೋರ ಸಂಖ್ಯೆ ಕಡಿಮೆ ಇದೆ. ನೋಡಿ, ಇದನ್ನ ಈ ರೀತಿ ಅರ್ಥ ಮಾಡ್ಕೋಬೇಕು. ಕೊಂಡ್ಕೊಳ್ಳೋರ ಸಂಖ್ಯೆ ಕಡಿಮೆ ಇದೆ. ನಂತರ ಪೂರೈಕೆ ಏನಾಗಿದೆ? ಇಲ್ಲಿ ಪೂರೈಕೆ ಕಡಿಮೆ ಇದೆ, ಸಪ್ಲೈ ಕಡಿಮೆ ಇದೆ. ನಂತರ ಬೆಲೆ ಇಳಿಯುತ್ತದೆ. ಓದೋದು ವಾಕ್ಯ. ಬೇಡಿಕೆ ಕಡಿಮೆಯಾದರೆ ಪೂರೈಕೆಯು ಕಡಿಮೆಯಾಗುತ್ತದೆ, ಬೆಲೆ ಇಳಿಯುತ್ತದೆ. ಬೇಡಿಕೆ ಕಡಿಮೆ ಆದ್ರೆ ಪೂರೈಕೆ ಕಡಿಮೆ ಆಗ್ತದೆ, ಆಟೋಮೆಟಿಕಲಿ ಬೆಲೆ ಕೂಡ ಡೌನ್ ಆಗ್ತದೆ, ಇಳಿಮುಖ ಆಗ್ತದೆ. ನೋಡಿ, ಬೇಡಿಕೆ ಹೆಚ್ಚಾದ್ರೆ ಪೂರೈಕೆ ಹೆಚ್ಚಿಬಿಟ್ಟು ಬೆಲೆ ಏರುತ್ತದೆ. ಬೇಡಿಕೆ ಹೆಚ್ಚಾದರೆ ಪೂರೈಕೆ ಕೂಡ ಹೆಚ್ಚಾಗಿ ಪೂರೈಕೆ ಹೆಚ್ಚಾಗಿ ಬೆಲೆ ಏರುತ್ತದೆ. ಬೇಡಿಕೆ ಹೆಚ್ಚಾದರೆ ಪೂರೈಕೆ ಹೆಚ್ಚಾಗಿ ಬೆಲೆ ಏರುತ್ತದೆ. ಈಗ ಕೊಂಡ್ಕೊಳ್ಳೋ ಸಂಖ್ಯೆ ಜಾಸ್ತಿ ಐತಪ್ಪ ಅಂದ್ರೆ ಅದು ಬೇಡಿಕೆ ಅಂತ. ಅವಾಗ ಏನಾಗುತ್ತೆ? ಸಪ್ಲೈ ಜಾಸ್ತಿ ಬರ್ತದೆ. ಸಪ್ಲೈ ಜಾಸ್ತಿ ಬಂದಾಗ ಏನಾಗುತ್ತೆ? ಬೆಲೆ ಕೂಡ ಏರುತ್ತದೆ. ನಂತರ ಬೆಲೆನೂ ಕೂಡ ಇಲ್ಲಿ ಏರುತ್ತದೆ. ನೋಡಿ, ಒಟ್ಟಿನಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಬರ್ಕೊಂಡಿದ್ದು ಲಾಸ್ಟ್. ಒಟ್ಟಿನಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಮಾರುಕಟ್ಟೆಯಲ್ಲಿನ ಚಟುವಟಿಕೆಗಳ ಎರಡು ಆಧಾರ ಸ್ತಂಭಗಳು.
ಮಾರುಕಟ್ಟೆಯಲ್ಲಿನ ಚಟುವಟಿಕೆ ಮಾರುಕಟ್ಟೆಯಲ್ಲಿನ ಚಟುವಟಿಕೆಗಳ ಎರಡು ಆಧಾರ ಸ್ತಂಭಗಳಾಗಿವೆ. ಏನ್ ಬರ್ಕೊಂಡ್ರಿ? ಒಟ್ಟಿನಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಮಾರುಕಟ್ಟೆಯಲ್ಲಿನ ಚಟುವಟಿಕೆಗಳ ಎರಡು ಆಧಾರ ಸ್ತಂಭಗಳಾಗಿವೆ. ಮಾರುಕಟ್ಟೆ ಚಟುವಟಿಕೆಗಳ ಎರಡು ಆಧಾರ ಸ್ತಂಭಗಳು. ಯಾವ ಎರಡು ಆಧಾರ ಸ್ತಂಭಗಳವು? ಬೇಡಿಕೆ ಮತ್ತು ಪೂರೈಕೆ. ಅಂದ್ರೆ ಎರಡು ಆಧಾರ ಸ್ತಂಭಗಳು. ಅಂದ್ರೆ ಒಂದರಲ್ಲಿ ಏನಾರ ವ್ಯತ್ಯಾಸ ಆತಪ್ಪ ಅಂದ್ರೆ ಇನ್ನೊಂದರಲ್ಲಿ ಅದರ ನಾವು ಪ್ರಭಾವವನ್ನು ಕಾಣಬಹುದು ಅಂತ ನೋಡಿ. ಇದು ಪೂರೈಕೆಗೆ ಸಂಬಂಧಪಟ್ಟಾಗ ಆಯ್ತು ನೋಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಗೊತ್ತಾಗಲ್ಲ ಅಂದ್ರೆ ಕೇಳಿ, ಸರಳ ಪ್ರಶ್ನೆಗಳಿಗೆ ವಿಶೇಷವಾಗಿ ಬಾಯ್ಸು ಉತ್ತರ ಕೊಡಬೇಕು. ನೆಕ್ಸ್ಟ್ ಉತ್ಪಾದನೆಯನ್ನ ಮುಂದಿನ ಪೀರಿಯಡ್ ಅಲ್ಲಿ ಮಾಡೋಣ. ಎಸ್ ಪೂರೈಕೆ ಎಂದರೇನು? ಪೂರೈಕೆ ನೋಡಿ ಇಲ್ಲಿ ಅದರ್ ಬಾಯ್ಸ್ ನೋ ರೆಸ್ಪಾನ್ಸ್. ಪೂರೈಕೆ ಎಂದರೇನು ಹೇಳಪ್ಪ. ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣವೇ ಪೂರೈಕೆ ಎನ್ನುವುದು. ನೋಡಲ್ಲಿ ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣ. ಗೊತ್ತಾದ ಬೆಲೆಗೆ ಏನು ಮಾರುಕಟ್ಟೆಯಲ್ಲಿ ಸಿದ್ಧವಾಗಿರ್ತಕ್ಕಂತಹ ಸರಕು ಸೇವೆಗಳ ಪ್ರಮಾಣಕ್ಕೆ ನಾವು ಕರಿತೀವಿ ಪೂರೈಕೆ. ಇಂಗ್ಲಿಷ್ ನಲ್ಲಿ ಸಪ್ಲೈ ಅಂತೀವಿ ನೋಡಿ. ಇಲ್ಲಿ ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣ. ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣಕ್ಕೆ ನಾವು ಪೂರೈಕೆ ಎಂದು ಕರೆಯುತ್ತೇವೆ. ನೋಡಿ ನಂತರ ಬೆಲೆ ಹೆಚ್ಚಾದರೆ ಮಾರಾಟಕ್ಕಾಗಿ ಬರುವ ನೋಡಿ ಬೆಲೆ ಹೆಚ್ಚಾದರೆ ಮಾರಾಟಕ್ಕಾಗಿ ಬರುವ ಡ್ಯಾಶ್ ಪ್ರಮಾಣವು ಅಧಿಕವಾಗುತ್ತದೆ. ಸರಕು ಸೇವೆಗಳು. ಸರಕು ಸೇವೆಗಳು. ಸರಕು ಸೇವೆಗಳ ಪ್ರಮಾಣ ಹೆಚ್ಚಾಗುತ್ತದೆ ಯಾವಾಗ? ಬೆಲೆ ಸರಕು ಸೇವೆಗಳು ನೋಡಿ. ಎಸ್ ಡೌನ್. ಬೇಡಿಕೆ ಮತ್ತು ಪೂರೈಕೆಗಳು ಮಾರುಕಟ್ಟೆಯಲ್ಲಿನ ಎರಡು ಆಧಾರ ಸ್ತಂಭಗಳು ಹೇಗೆ? ಬೇಡಿಕೆ ಮತ್ತು ಪೂರೈಕೆಗಳು ಮಾರುಕಟ್ಟೆಯಲ್ಲಿನ ಎರಡು ಆಧಾರ ಸ್ತಂಭಗಳು ಹೇಗೆ? ಬೇಡಿಕೆ ಕಡಿಮೆಯಾದರೆ ಪೂರೈಕೆಯು ಕಡಿಮೆಯಾಗಿ ಬೆಲೆಗಳು ಇಳಿಯುತ್ತವೆ. ಬೇಡಿಕೆ ಹೆಚ್ಚಾದರೆ ಪೂರೈಕೆ ಹೆಚ್ಚಾಗಿ ಬೆಲೆ ಏರುತ್ತದೆ. ಬೇಡಿಕೆ ಮತ್ತು ಪೂರೈಕೆಗಳು ಮಾರುಕಟ್ಟೆಯಲ್ಲಿನ ಚಟುವಟಿಕೆಯ ಎರಡು ಆಧಾರ ಸ್ತಂಭಗಳಾಗಿವೆ. ನೋಡಿ ಇಲ್ಲಿ ಮಾರುಕಟ್ಟೆ ಚಟುವಟಿಕೆಗಳ ಎರಡು ಆಧಾರ ಸ್ತಂಭಗಳು ಅಂತ ಹೇಳ್ತೀವಿ. ಯಾವಗಳನ್ನ? ಬೇಡಿಕೆ ಮತ್ತು ಪೂರೈಕೆಯನ್ನ. ನೋಡಿ ಇನ್ನೊಂದು, ಬೇಡಿಕೆ ಮತ್ತು ಪೂರೈಕೆಗಳು ಎರಡು ಬಹು ಡ್ಯಾಶ್ಗಳಾಗಿವೆ. ಬೇಡಿಕೆ ಮತ್ತು ಪೂರೈಕೆಗಳು ಎರಡು ಬಹು ಡ್ಯಾಶ್ಗಳಾಗಿವೆ.
ವೆರಿ ಗುಡ್. ಸಮೀಪವರ್ತಿಗಳು ಅಂತ ಹೇಳ್ತೀವಿ. ಅಂದ್ರೆ ಒಂದೊಂದೊಂದು ಬಿಟ್ಟಿರಲ್ಲ ಅಂತ ಇವು ಒಂಥರ ಫ್ರೆಂಡ್ಗಳು ಇದ್ದಂಗೆ, ಬೇಡಿಕೆ ಮತ್ತು ಪೂರೈಕೆ. ಎಸ್, ಗುಡ್. ಎಸ್, ನೋಡಿ ನೆಕ್ಸ್ಟ್ ನಾವು ಉತ್ಪಾದನೆ ಬಗ್ಗೆ ಮಾಡೋಣ. ಅದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಬನ್ನಿ. ಧನ್ಯವಾದ. ಆಲ್ ಆಫ್ ಯು ಥ್ಯಾಂಕ್ಸ್. ಓಕೆ. ನಮಗೆ ಇತ್ತೀಚೆಗೆ ಪೇರೆಂಟ್ಸ್ ಹೇಳೋ ಮೋಸ್ಟ್ ಕಾಮನ್ ಕಂಪ್ಲೇನ್ ಅಂತಂದ್ರೆ, ನನ್ನ ಮಗ ಅಥವಾ ಮಗಳು ಜಾಸ್ತಿ ಬ್ಲಿಂಕ್ ಮಾಡ್ತಾರೆ ಅಂತ. 2 ಕಣ್ಣು ಬ್ಲಿಂಕಿಂಗ್ ಇರ್ಬೋದು, ಇಲ್ಲ ಕೆಲವೊಮ್ಮೆ ಒಂದೇ ಕಣ್ಣಿನ ಬ್ಲಿಂಕಿಂಗ್ ಇರ್ಬೋದು. ಇದಕ್ಕೆ ಕಾರಣ ಡ್ರೈನೆಸ್. 50 ರಿಂದ 60 ವರ್ಷಕ್ಕೆ ಬರಬೇಕಾಗಿರೋ ಡ್ರೈನೆಸ್ 5 ರಿಂದ 6 ವರ್ಷಕ್ಕೆ ಬರ್ತಾ ಇದೆ. ಇದಕ್ಕೆ ಕಾರಣ ಮೊಬೈಲಿಂದ ಬರೀ ಡ್ರೈನೆಸ್ ಅಲ್ಲ, ತಲೆನೋವು, ಕಣ್ಣು ಸೊಟ್ಟ ಆಗೋದು, ನಂಬರ್ ಹೆಚ್ಚಾಗೋದು, ಹೊಸ ನಂಬರ್ ಬರೋದು, ಹೀಗೆ ತೊಂದರೆಗಳು ಬರ್ತಾನೇ ಇದ್ದಾವೆ ಮಕ್ಕಳಿಗೆ. ಮಕ್ಕಳನ್ನ ಹೊರಗೆ ಆಟಾಡ್ಸಕ್ಕೆ ಕಳಿಸ್ರಿ, ಹಾಬಿ ಕ್ಲಾಸಸ್ ಹಾಕ್ರಿ, ಮೊಬೈಲ್ ಮಾತ್ರ ಕೊಡಬೇಡ್ರಿ. 10 ನಿಮಿಷದ ಮೊಬೈಲ್ ಇರಲಿ, 10 ತಾಸಿನ ಮೊಬೈಲ್ ಇರಲಿ, ಕಣ್ಣನ್ನು ನಷ್ಟ ಮಾಡಿಬಿಡುತ್ತೆ. ಸೊ ಪೇರೆಂಟ್ಸ್, ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್ಸ್ ಐಸ್, ಕೀಪ್ ದೆಮ್ ಅವೇ ಫ್ರಮ್ ಮೊಬೈಲ್. ಥ್ಯಾಂಕ್ ಯು.